ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಮುಂದುವರೆದಿದೆ ಆಕ್ರೋಶ. ಬೆಳಗಾವಿಯಲ್ಲಿ ಸಚಿವರ ಕಚೇರಿಗೆ ನುಗ್ಗಲು ರೈತರು ಯತ್ನಿಸಿದ್ದಾರೆ. ಗಣಿಪುರದ ಸಕ್ಕರೆ ಆಯುಕ್ತಾಲಯದಲ್ಲಿ ಸಚಿವರ ಕಚೇರಿ ಇದೆ. ಮುಖ್ಯ ಕಚೇರಿ ಆವರಣವನ್ನ ಪ್ರವೇಶ ಮಾಡದಂತೆ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಹಾಗೆ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರೈತರ ಬಗ್ಗೆ ಮಾತನಾಡಿದ್ದು ಸರಿನಾ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸಚಿವರ ಹೆಸರಿನ ಬೋರ್ಡ್ ಕಿತ್ತೆಸೆಯೋಕೆ ಬಿಡುವಂತೆ ಪಟ್ಟನ್ನ ಹಿಡಿದ್ರು. ನೋಡಿ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳುವಂತಹ ಒಂದು ಅವಹೇಳನಕಾರಿ ಹೇಳಿಕೆ, ರೈತರನ್ನ ಅವಮಾನಿಸುವಂತಹ ಹೇಳಿಕೆ ಏನಿದೆ ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ರೈತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಅಲ್ಲಿ ಸಚಿವರ ಮುಖ್ಯ ಕಚೇರಿ ಆವರಣಕ್ಕೆ ಪ್ರವೇಶವನ್ನು ಮಾಡಿದರು. ಸಚಿವರ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದರು. ಪೊಲೀಸರು ಈ ಮಧ್ಯೆ ಅವರನ್ನು ತಡೆದರು. ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೀತು. ರೈತರ ಬಗ್ಗೆ ಅವರು ಮಾತನಾಡಿದ್ದು ಸರಿನಾ, ಸಚಿವರ ಹೆಸರಿನ ಬೋರ್ಡನ್ನು ನಾವು ಕಿತ್ತೆಸಿದ್ದೇವೆ, ಅವರು ಅರ್ಹರಲ್ಲ ಸಚಿವರಾಗಲಿಕ್ಕೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಯಿತು. ಸಾಹೇಬ್ ಏನಂತಂದ್ರ ಆ ಶುಗರ್ ಮಂತ್ರಿ ಆಫೀಸ್ ಐತಿಲ್ಲ, ಆ ಶುಗರ್ ಮಂತ್ರಿ ಆಫೀಸನ್ನ ತಕ್ಷಣ ಹೋಗಿ ಅದ್ರ ಮೇಲಿಂದ ಬೋರ್ಡ್ ತೆಗೆದು ಆ ಮಂತ್ರಿ ಬೇಡ, ನಮಗ ಇವತ್ತು ರಾಜೀನಾಮೆ ಕೊಡ್ಲಿ, ಆ ಮಂತ್ರಿ ಇಲಾಖೆನೂ ಬೇಡ, ಮಂತ್ರಿನೂ ಬೇಡ, ತಕ್ಷಣ ಆ ಬೋರ್ಡ್ ತೆಗೆದು ಅದನ್ನ ಕೀಲಿ ಹಾಕಿ ಬರ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಯಾರು ಮಾಡೋದು? ರಕ್ಷಣೆ ಮಾಡ್ಕೊಳಕ್ ಇಷ್ಟೆಲ್ಲ ಬಂದೋಬಸ್ತ್ ಇಟ್ಕೊಂಡ್ರೆ ಕಾರ್ಖಾನೆ ಆಗೋದು ಇವತ್ತು ತೊಡಗು ಮಾಡತ್ತಾರ, ಕಾಟ ಹೊಡಿಯತ್ತಾರ. ಪಾಟೀಲ್ ಏನು ಸತ್ತಾನ, ಮಂತ್ರಿ ಸತ್ತಾನ, ರೈತರ ಬದಲು ಕೇವಲ ಮಾತಾಡಕ ಯೋಗ್ಯತೆ ಐತಿ. ನೀವರ ಸತ್ತಿರ ಇಲಾಖೆ ಅವರ ಒಬ್ಬರು DC SP ಮಾಡಿ ನಾನು 4 ದಿನ ಅಂತ ಇಲ್ಲಿವರೆಗೆ ಹೋಗಿ ಕಾರ್ಖಾನೆಗೆ ಚೆಕ್ ಮಾಡಿಲ್ಲ. ಹಂಗಾರ 1 ಟನ್ ಕಾಟ ಹೊಡಿತಾರ, ಅವ್ರ 5 ಸಾವಿರಾರು ಕೋಟಿ ರೂಪಾಯಿ ಗಳಿಸಲಿ. ಪಾಟೀಲ್ ಅವ್ರದ್ದು ಇದು 3ನೇ ಅವರ ಹೇಳಿಕೆ. ಅಂದರೆ ರೈತರು ಆತ್ಮಹತ್ಯೆ 5 ಲಕ್ಷ ಸಲುವಾಗಿ ಮಾಡ್ಕೋತಾರೆ ಅಥವಾ ಬರಗಾಲ ಬೀಳಲಿ ಅಂತ ಬೇಡ್ಕೋತಾರೆ, ಯಾಕಂದ್ರೆ ಸಾಲ ಮನ್ನಾ ಆಗಲಿ ಅನ್ನೋಂಥದ್ದು. ಸೊ ನನಗನ್ನಿಸ್ತದೆ ಶಿವಾನಂದ ಪಾಟೀಲ್ರು ವೈಯಕ್ತಿಕ ಹೇಳಿಕೆಗಿಂತ ಹೆಚ್ಚಾಗಿದ್ದು ಅವರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಸರ್ಕಾರದ ನಿಲುವನ್ನು ರೈತರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಇಂಥ ಬುದ್ಧಿಗೇಡಿ ಸ್ಟೇಟ್ಮೆಂಟ್ ಏನು ಮತ್ತು ಇಂಥ ಹೊಣೆಗಾರಿಕೆ ಇಲ್ದಿರುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸಂಪೂರ್ಣ ರೈತ ಕುಲಕ್ಕೆ ಅಪಮಾನ ಮಾಡುವಂಥದ್ದು. ಈಗಾಗಲೇ ಮೊನ್ನೆ ಶಿವಾನಂದ ಪಾಟೀಲ್ರವರು ಬಂದ ತಕ್ಷಣ MK ಹುಬ್ಳಿ ಶುಗರ್ ಮಿಲ್ಲಲ್ಲಿ 7 ರಿಕವರಿ ಆಗ್ತದೆ. ಆ ನಂತರ ಎಲ್ಲ ನಮ್ಮ ಅಧ್ಯಕ್ಷರು ಚುನ್ನಪ್ಪ ಪೂಜಾರಿ ಅವರು ಇಡೀ ರಾಜ್ಯದ ಕೆಲವೊಂದು ಈ ಉತ್ತರ ಕರ್ನಾಟಕದ ಭಾಗದ ಕಾರ್ಖಾನೆಯಲ್ಲಿ ಕಾಟ ಹೊಡೆಯೋದು 1-1.5 ಟನ್ ಕಾಟ ಹೊಡೆಯುವಂಥ ವ್ಯವಸ್ಥೆಯನ್ನು DC ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಾಗಿಯೂ ಏನೋ ಶಿವಾನಂದ ಪಾಟೀಲ್ ಸಾಹೇಬ ಮೊನ್ನೆ ಬರಗಾಲಕ್ಕಾಗಿ ರೈತರು ಕಾಯ್ತಾರೋ ಅನ್ನುವಂತ ಏನು ಉಡಾಪೆ ಉತ್ತರವನ್ನು ಕೊಟ್ಟನು, ಅವಾಗ ನಾಚಿಕೆ ಆಗ್ಬೇಕು. ಆ ಕಾರಣಕ್ಕಾಗಿ ಇವತ್ತು ನಾವು ಶುಗರ್ ಕಮಿಷನರ್ ಆಫೀಸನ್ನ ಇಲ್ಲಿ ಮಂತ್ರಿ ಆಫೀಸನ್ನ ಕೀಲಿ ಹಾಕಿ ಅದನ್ನ ಬೋರ್ಡ್ ಕಿತ್ಕೊಂಡು ಹೋಗಕ್ಕೆ ಬಂದು. ಯಾಕಂದ್ರೆ ಶುಗರ್ ಮಂತ್ರಿ ಇರಾಕವ ಲೈಕ್ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ರಾಜ್ಯವ್ಯಾಪಿ ಕಾಟಗಳ ಕಾರ್ಖಾನೆ ಒಳಗೆ 1 ಟನ್ ಕಾಟ ಹೊಡ್ಯಾತಾರ. ಜಿಲ್ಲಾಧಿಕಾರಿ SP ಇಲ್ಲಿವರೆಗೆ ಅವ್ರಿಗೆ ತಿಳಿಸಿದಾಗ ಕೂಡ ಹೋಗಿ ಒಂದು ಕಾರ್ಖಾನೆಯನ್ನು ಯಾರೂ ಚೆಕ್ ಮಾಡಲಿಲ್ಲ. ಅಂದ್ರೆ ಇವತ್ತು ಶುಗರ್ ಲಾಬಿಗೆ ಎಲ್ಲರೂ ಮಣದರು, ಶುಗರ್ ಮಂತ್ರಿನೂ ಅವಶ್ಯಕತೆ ಇಲ್ಲ. ಅವು ಕೂಡ ಇವತ್ತು ಉಡಾಪೆ ಉತ್ತರ ಕೊಡತಾನ, ರೈತರ ಆತ್ಮಹತ್ಯೆ ಪರಿಹಾರಕ್ಕಾಗಿ ಮಾಡ್ಕೋತಾರ ಅಂತೇಳಿ. ಇವತ್ತು ಅವಾಗ ಏನಾರು ಹೊಟ್ಟಿಗೆ ಏನಾರು ತಿಳುವಳಿಕೆ ಊಟ ಮಾಡ್ತಾರೆ. ಯಾಕಂದ್ರೆ ಇಂಥ 2,000 ಪುಟಗೋಶಿ ಸಂಬಂಧ ಇವತ್ತು ನಾವು ರೈತರ ಇವತ್ತು ಈ ಬರಗಾಲನ್ನು ಕಾಯ್ದಿಲ್ಲ, ಮಳೆ ಆತರ ಲಕ್ಷಾಂತರ ರೂಪಾಯಿ ಇವತ್ತ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಶಿವಾನಂದ ಪಾಟೀಲ್ ಅವರ ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಿದೆ ಅನ್ನೋದು ಬಹಳ ಸ್ಪಷ್ಟ. ಈಗ ರೈತರ ಆಕ್ರೋಶ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಅಂತ? ಪ್ರಭು, ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಂತ ಹಗುರವಾದ ಹೇಳಿಕೆ ಈಗ ರಾಜ್ಯಾದ್ಯಂತ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತದೆ. ಇವತ್ತು ಬೆಳಗಾವಿ ಕೂಡ ರೈತ ಮುಖಂಡರು ಬೆಳಗಾವಿಯ ಗಣೇಶ್ಪುರದಲ್ಲಿರ್ತಕ್ಕಂಥ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಗೆ ಅಲ್ಲಿ ಮುತ್ತಿಗೆ ಹಾಕಿದ್ರು. ಈ ಒಂದು ಇಲ್ಲಿ ಸಕ್ಕರೆ ಆಯುಕ್ತರ ಕಚೇರಿಯಲ್ಲಿನೇ ಒಂದು ಸಕ್ಕರೆ ಸಚಿವರಾದಂತ ಶಿವಾನಂದ ಪಾಟೀಲ್ ಕಚೇರಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಚೇರಿಯ ಬೋರ್ಡ್ ಕಿತ್ತಾಕ್ಬೇಕು ಮತ್ತು ಕಚೇರಿಗೆ ಬೀಗ ಹಾಕ್ಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ರು. ಯಾವಾಗ ರೈತರು ಪ್ರತಿಭಟನೆಗೆ ಮುಂದಾದ್ರು ಆಗ ಪೊಲೀಸ್ ಸರ್ಪಗಾವಲೇ ಅಲ್ಲಿ ನಿಯೋಜಿಸಲಾಗಿತ್ತು. ಹೀಗಾಗಿ ರೈತರನ್ನ ಸಕ್ಕರೆ ಸಚಿವರ ಬೋರ್ಡ್ ಕಿತ್ತಾಕೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಯಾವಾಗ ಪೊಲೀಸರು ಇದಕ್ಕೆ ರೈತರನ್ನ ತಡೆಯುವಂತ ಕೆಲಸ ಮಾಡಿದ್ರು ಆಗ ರೈತರು ಭಂಡಾರನ್ನ ಉಗ್ಗಿ ಒಂದು ತಮ್ಮ ಆಕ್ರೋಶ ಹೊರಹಾಕಿದ್ರು. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರನ್ನ
ರಾಜೀನಾಮೆ ಪಡಿಬೇಕು. ತಕ್ಷಣವೇ ಸರ್ಕಾರ ಶಿವಾನಂದ ಪಾಟೀಲ್ ಅವರನ್ನ ಸಂಪುಟದಿಂದ ಕಿತ್ತು ಹೊರ ಹಾಕಬೇಕು ಅನ್ನೋ ಆಕ್ರೋಶ ಹೊರಹಾಕಿದ್ರು. ಸಕ್ಕರೆ ಸಚಿವರಿದ್ರು ಕೂಡ ಇಲ್ಲಿವರೆಗೂ ರೈತರಿಗೆ ಸಕ್ಕರೆ ಏನು ದರ ಇದೆ ಆ ದರವನ್ನ ಕೊಡಿಸಿಕೊಡುವಲ್ಲಿ, ನ್ಯಾಯಯುತ ದರವನ್ನು ಕೊಡಿಸಿಕೊಡುವಲ್ಲಿ ಸಾಧ್ಯವಾಗಿಲ್ಲ. ಆದ್ರೆ ರೈತರ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ರೈತರು 5 ಲಕ್ಷ ರೂಪಾಯಿಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರ ಅನ್ನುವಂತ ಒಂದು ಉಡಾಫೆಯ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಸಕ್ಕರೆ ಸಚಿವರ ವಿರುದ್ಧ ರೈತರಿಗೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಅವಾಗ ರೈತರು ಸಕ್ಕರೆ ಸಚಿವರ ಕಚೇರಿ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಪೊಲೀಸರು ಅವರನ್ನ ರೈತ ಮುಖಂಡರನ್ನ ವಶಕ್ಕೆ ಪಡೆದು ಕ್ಯಾಂಪ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ರಾಜ್ಯಾದ್ಯಂತ ಸಕ್ಕರೆ ಸಚಿವರ ಹೇಳಿಕೆಗೆ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ನಾವು ಏನ್ ಮಾಡ್ಲಿ ನೀವು ಹೇಳಿ. ರೈತ ವಿರೋಧಿ ಸರ್ಕಾರ ಮಂತ್ರಿಗೆ